ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿ ಬಹಳ ವಿಶೇಷವಾಗಿರುವಂತದ್ದು. ನಿಮ್ಗೆಲ್ಲ ಗೊತ್ತೇ ಇದೆ, ಪ್ಯಾರಿಸ್ ಒಲಿಂಪಿಕ್ ಈಗಾಗಲೇ ಪ್ರಾರಂಭ ಆಗಿರುವಂತದ್ದು. ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಭಾರತದ ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಶುಭವನ್ನು ಕೋರುತ್ತಾ ಪ್ಯಾರಿಸ್ ಒಲಿಂಪಿಕ್ ನ ಸಂಪೂರ್ಣ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇನೆ. ಜೊತೆಗೆ ಒಲಿಂಪಿಕ್ ಯಾವಾಗ ಪ್ರಾರಂಭ ಆಯಿತು, ಮುಂಚೆ ಒಲಿಂಪಿಕ್ ಗೆದ್ದವರಿಗೆ ಏನ್ ಕೊಡ್ತಾ ಇದ್ರು, ಒಲಿಂಪಿಕ್ಗೆ ಕೆಲವು ಬಾರಿ ಅಡೆತಡೆಗಳು ಉಂಟಾದವು, ಅದನ್ನು ಕೂಡ ಚರ್ಚೆಯನ್ನ ಮಾಡ್ತೇನೆ. ಹಾಗೆ ವಿಶೇಷತೆ, ಈ ಬಾರಿಯ ಒಂದು ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಬಹಳ ವಿಶೇಷತೆ ಏನಂದ್ರೆ, ಒಂದು ಕೊಡುವಂತಹ ಪದಕದಲ್ಲಿ ಒಂದು ವಿಶೇಷತೆ, ಆ ಪದಕದ ವಿಶೇಷತೆ ಏನು ಕೂಡ ಎಲ್ಲವನ್ನ ತಿಳಿಸುವಂತಹ ಕೆಲಸವನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಡ್ತೇನೆ. ಸಂಪೂರ್ಣವಾದಂತಹ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ವಿಡಿಯೋವನ್ನ ಕೊನೆಯವರೆಗೆ ನೋಡಿ. ಮೊದಲನೇದಾಗಿ ಪ್ಯಾರಿಸ್ ಒಲಿಂಪಿಕ್ ಅಂದ ತಕ್ಷಣ ನಿಮ್ಗೆಲ್ಲ ಗೊತ್ತಿರುತ್ತೆ. ಈ ಹಿಂದೆ 2020ರಲ್ಲಿ ಟೋಕಿಯೋ ಒಲಿಂಪಿಕ್ ಅನ್ನುವಂಥದ್ದು ನಡೆದಿದೆ. ಸುಮಾರು ಪದಕಗಳು ಬಂದಿದೆ ನಮ್ಮ ಒಂದು ದೇಶಕ್ಕೆ. ಈ ಬಾರಿನೂ ಕೂಡ ನಾವು ಆಶಿಸೋಣ. ಪ್ರತಿ 4 ವರ್ಷಗಳಿಗೊಮ್ಮೆ ಬರುವಂತದ್ದು ಒಲಿಂಪಿಕ್ ಈ ಕ್ರೀಡಾಕೂಟ. ಹಾಗೆ ಈ ಬಾರಿಯೂ ಕೂಡ ಜುಲೈ 26ರಿಂದ ಆಗಸ್ಟ್ 11ನೇ ತಾರೀಕುವರೆಗೆ ನಡೆಯುವಂಥದ್ದು. ಎಲ್ಲಿ ನಡೆಯುತ್ತೆ? ಪ್ಯಾರಿಸ್ ನಲ್ಲಿ ನಡೆಯುವಂಥದ್ದು. ಪ್ಯಾರಿಸ್ ಫ್ರಾನ್ಸ್ ಅಲ್ಲಿ ನಡೆಯುವಂಥದ್ದು. ಫ್ರಾನ್ಸ್, ಇಟಲಿ ಇವೆಲ್ಲ ಒಂದು ಯುರೋಪ್ ಕಂಟ್ರಿಗಳು, ಅಲ್ಲಿ ನಡೆಯುವಂಥದ್ದು ಈ ಒಂದು ಪ್ಯಾರಿಸ್ ಒಲಿಂಪಿಕ್. ಈ ಸಲದ ಒಂದು ಒಲಿಂಪಿಕ್ ನಲ್ಲಿ ಸುಮಾರು 206 ದೇಶಗಳು ಭಾಗವಹಿಸುತ್ತೆ. ಬಹಳ ವಿಶೇಷತೆಯನ್ನ ಕೂಡಿರುವಂತದ್ದು. ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಪ್ಯಾರಿಸ್ ಈ ಬಾರಿ 100ನೇ ವರ್ಷವಾಗಿ, ಅಂದ್ರೆ 1924ರಲ್ಲಿ ಒಲಿಂಪಿಕ್ ಅನ್ನ ಕಂಡಕ್ಟ್ ಮಾಡಿತ್ತು. ಈಗ 2024ರಲ್ಲಿ ಸುಮಾರು 100 ವರ್ಷಗಳ ನಂತರ ಈ ಒಲಿಂಪಿಕ್ ಅನ್ನ ಕಂಡಕ್ಟ್ ಮಾಡಿರುವಂತದ್ದು. ಬಹಳ ವಿಶೇಷತೆ, ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಒಲಿಂಪಿಕ್ ಅನ್ನುವಂಥದ್ದು. ಹಾಗೆ 206 ದೇಶಗಳು ಭಾಗವಹಿಸ್ತಾ ಇದೆ. ಸುಮಾರು 10,500ಕ್ಕೂ ಹೆಚ್ಚು ಕ್ರೀಡಾಳುಗಳು ಇದರಲ್ಲಿ ಭಾಗವಹಿಸುವಂತದ್ದು. ಜೊತೆಗೆ 329 ಸ್ಪರ್ಧೆಗಳು, ವಿವಿಧ ಸ್ಪರ್ಧೆಗಳು, ಜಾವ್ಲಿನ್ ಆಗಿರ್ಬೋದು, ಥ್ರೋಬಾಲ್, ಗುಂಡೆಸೆತ, ಇಂತಹ ಒಂದು 329 ಸ್ಪರ್ಧೆಗಳು ನಡೆಯುವಂಥದ್ದು. ನಮ್ಗೆ ಇದು ಒಂದು ಸಣ್ಣ ಝಲಕ್. ನಂತರದಲ್ಲಿ ಒಲಿಂಪಿಕ್ ಅಂದ ತಕ್ಷಣ ನಮ್ ಕಣ್ಣಿಗೆ ಬರುವಂತದ್ದು ಒಂದು ಚಿಹ್ನೆ ಬಂದ್ಬಿಡುತ್ತೆ. 5 ವೃತ್ತಗಳು ಬಂದ್ಬಿಡುತ್ತೆ. ಹೀಗೆ ಪ್ರತಿಯೊಂದು ವೃತ್ತನೂ ಕೂಡ ಜಾಯಿಂಟ್ ಆಗಿರುವಂತದ್ದು, ಬೆಸುಗೆ ಹಾಕಿದ ರೀತಿಯಲ್ಲಿ ಇರುತ್ತೆ. ಈ 5 ವೃತ್ತಗಳು 5 ಕಲರ್ ನಿಂದ ಕೂಡಿರುತ್ತೆ: ನೀಲಿ, ಹಳದಿ, ಕಪ್ಪು, ಹಸಿರು, ಕೆಂಪು. ಹಾಗಾದ್ರೆ ಈ 5 ವೃತ್ತಗಳು ಏನನ್ನ ಸಂಕೇತಿಸುತ್ತೆ? 5 ಕಾಂಟಿನೆಂಟ್ ಗಳನ್ನ ತಿಳಿಸುವಂಥದ್ದು. 5 ಕಾಂಟಿನೆಂಟ್ ಗಳ ತಿಳಿಸುತ್ತೆ. ಈ ಒಂದು ವೃತ್ತದ ಪರಿಚಯನ್ನ ಮಾಡಿಕೊಟ್ಟವರು ಯಾರು? ಫ್ರಾನ್ಸ್ ನ ಪಿಯರ್ ಡೆ ಕೋಬರ್ಟಿನ್ ಅವರು 1913ರಲ್ಲಿ ಈ ಒಂದು ಚಿಹ್ನೆಯನ್ನ ತೆಗೆದುಕೊಂಡು ಬಂದರು. ನೋಡಿ, 5 ಕಾಂಟಿನೆಂಟ್ ಬಗ್ಗೆ ತಿಳಿಸುವಂತದ್ದು ಈ ಒಲಿಂಪಿಕ್ ಚಿತ್ರ. ಕೇಳಿದ್ದಾರೆ ಎಕ್ಸಾಮ್ ನಲ್ಲೂ ಕೂಡ ಈ ಒಂದು ಕ್ವಶನ್ ಅನ್ನ ಕೇಳಿರುವಂತದ್ದು. ಈ 5 ಬಣ್ಣದ, ನಾವೇನ್ ನೀಲಿ, ಕಪ್ಪು, ಕೆಂಪು, ಹಳದಿ, ಹಸಿರು ಬಣ್ಣದ ಒಂದು ವ್ಯವಸ್ಥಿತವಾದಂತಹ ಈ ಬೆಸುಗೆ ರೀತಿಯಾದಂತಹ ಚಿತ್ರಕ್ಕೆ ಕಾಂಟಿನೆಂಟ್ ಗಳ ಹೆಸರನ್ನು ಕೂಡ ಒಂದು ವಿವರಿಸಿರುವಂತವ್ರು ಯಾರು? IOC ಅವರು, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅವರು ಈ ಒಂದು ಹೆಸರನ್ನ ಸೂಚನೆ ಮಾಡಿದ್ರು. ಯಾವಾಗ? 1949-50ರಲ್ಲಿ. ಪ್ರತಿಯೊಂದು ಬಣ್ಣದ ಒಂದು ಕಾಂಟಿನೆಂಟ್ಗೆ ಹೇಳುವಂಥದ್ದು. ಯುರೋಪ್ಗೆ ನೀಲಿ, ಇದು ಯುರೋಪ್, ನೀಲಿ ಬಣ್ಣ. ಯುರೋಪ್ಗೆ ನೀಲಿ ಬಣ್ಣ. ಹಾಗಾದ್ರೆ ಹಳದಿ ನಮ್ಮ ಏಷ್ಯಾಕ್ಕೆ ಸಂಬಂಧಪಟ್ಟಂಥದ್ದು, ಏಷ್ಯಾ. ಕಪ್ಪನ್ನ ನಾವು ಆಫ್ರಿಕಾಕ್ಕೆ ಸಂಬಂಧಪಟ್ಟದ್ದು. ಅವ್ರು ಕಪ್ಪು ಇದ್ದಾರೆ ಅಂತ ಅಲ್ಲ, ಆಫ್ರಿಕಾ ಬಣ್ಣಕ್ಕೆ ಇಟ್ಟಂತದ್ದು ಕಪ್ಪು. ಆಸ್ಟ್ರೇಲಿಯಾ ಹಸಿರು, ಆಸ್ಟ್ರೇಲಿಯಾ. ಹಾಗೆ ಅಮೆರಿಕವನ್ನ ಕೆಂಪು ಬಣ್ಣ, ಡೇಂಜರ್ ಅಂತ ತಿಳಿಸ್ಕೋಬೇಡಿ. ಮತ್ತೆ ಅಮೆರಿಕ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಯಾವ ಬಣ್ಣದ ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತದ್ದು, ಯಾವ ಕಾಂಟಿನೆಂಟ್ಗೆ ಸಂಬಂಧಪಟ್ಟದ್ದು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುವಂಥದ್ದು. ಗೊತ್ತಾಯ್ತು ಅಂತ ಭಾವಿಸ್ಕೊಳ್ತೇನೆ. ಇನ್ನೊಂದು ಬಾರಿ ಹೇಳ್ತೇನೆ. ನೀಲಿ ಬಣ್ಣ ಯುರೋಪ್ಗೆ ಸಂಬಂಧಪಟ್ಟಿದ್ರೆ, ಏಷ್ಯಾ ಬಣ್ಣ ಹಳದಿ, ಆಫ್ರಿಕಾ ಕಪ್ಪು, ಆಸ್ಟ್ರೇಲಿಯಾ ಹಸಿರು ಮತ್ತು ಅಮೆರಿಕ ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಂತದ್ದು. ಯಾರು ಕೊಟ್ಟಿರುವಂತದ್ದು? IOC, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಗ್ರೀನ್ ಬುಕ್ಲೆಟ್ ನಲ್ಲಿ 1949ರಲ್ಲಿ ಈ ಒಂದು ಆವೃತ್ತಿಯ ಬಣ್ಣವನ್ನ ಕೊಟ್ಟಿರುವಂತದ್ದನ್ನ ಗಮನಿಸ್ತೇವೆ. ಹಾಗಾದ್ರೆ
1836ರಲ್ಲಿ ಸಾರಿ 96ರಲ್ಲಿ ಮೊದಲ ಬಾರಿಗೆ ಅಥೆನ್ಸ್ ನಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಆಯೋಜನೆಯನ್ನ ಮಾಡಿದ್ರು. ಈಗ ಆ ಒಂದು 1896ರಲ್ಲಿ ಗ್ರೀಸ್ ನಲ್ಲಿ ನಡೆದಂತಹ ಅಥೆನ್ಸ್ ನಲ್ಲಿ ನಡೆದಂತಹ ಒಂದು ಒಲಿಂಪಿಕ್ ನಲ್ಲಿ ಚಿನ್ನದ ಪದಕವನ್ನೇ ಕೊಟ್ಟಿದ್ರ? ಇಲ್ಲ. ಆ ಬಾರಿ ಅಂತಹ ಸಂದರ್ಭದಲ್ಲಿ ಏನು ಮೊದಲ ಬಹುಮಾನವಾಗಿ ಅಥವಾ ಮೊದಲ ಸ್ಥಾನಕ್ಕೆ ಒಂದು ಒಂದು ಎಲೆಗಳುಳ್ಳ ಒಂದು ಕಿರೀಟವನ್ನ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಚಿತ್ರದಲ್ಲಿ, ಈ ರೀತಿಯಾದಂತಹ ಕಿರೀಟವನ್ನ ಅವರಿಗೆ ತೊಡಸಲಾಗ್ತಿತ್ತು. ಯಾರು ಮೊದಲು ಬಂದಿದ್ದಾರೋ, ಕ್ರೀಡಾ ಸ್ಪರ್ಧೆ ಯಾರು ಭಾಗವಹಿಸಿ ಪ್ರಥಮ ಗಳಿಸಿದ್ದಾರೋ ಅವರಿಗೆ ಈ ಕಿರೀಟವನ್ನ ತೊಡಿಸಲಾಗ್ತಾ ಇತ್ತು. ನಂತರದಲ್ಲಿ 1896ಕ್ಕಿಂತನೂ ಹಿಂದೆ ನಡೆದಂತಹ ಒಂದು ಸ್ಥಾನಗಳು ಕೂಡ ಅಲ್ಲಿ ಮೊದಲ ಸ್ಥಾನ ಎರಡನೇ ಸ್ಥಾನ ಇತ್ತು. ಮೊದಲ ಫಸ್ಟ್ ಬಂದವರು ಸೆಕೆಂಡ್ ಬಂದವರಿಗೆ ಎರಡನೇ ಸ್ಥಾನ ಇರುವಂತದ್ದು, ಮೂರನೇ ಸ್ಥಾನಕ್ಕೆ ಅವಕಾಶ ಇರಲಿಲ್ಲ. 1904ರಲ್ಲಿ ಮೊದಲ ಬಾರಿಗೆ ಮೂರನೇ ಸ್ಥಾನಕ್ಕೂ ಕೂಡ ಅವಕಾಶವನ್ನ ಕೊಡಲಾಯಿತು. ಚಿನ್ನ, ಬೆಳ್ಳಿ, ಕಂಚನ್ನು ಕೂಡ ಆಡ್ ಮಾಡಿದ್ರು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಇನ್ನು ನಂತರದಲ್ಲಿ ಚಿನ್ನ, ಬೆಳ್ಳಿ, ಕಂಚು 3 ರೀತಿಯ ಪದಕವನ್ನ ನಾನು ನಿಮ್ಗೆ ತಿಳಿಸ್ತೇನೆ. ಹಾಗಾದ್ರೆ ಪದಕವನ್ನ ಕೊಡುವಂತವ್ರು ಯಾವುದು ಒಂದು ಕಮಿಟಿ, IOC ಅವರ ಸದಸ್ಯರ ಒಂದು ಪದಕವನ್ನ ವಿಶ್ಲೇಷಿಸಿ ಕೊಡುವಂತದ್ದನ್ನ ಮಾಡ್ತಾರೆ. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಏನಿದೆ ಅವರು ಪದಕ ಕೊಡುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಯಾವ ರೀತಿ ಮಾದರಿಯಲ್ಲಿ ಇರಬೇಕು ಅನ್ನುವಂಥದ್ದು ಬಗ್ಗೆ ಅವರು ಕೂಡ ಚರ್ಚೆಯನ್ನ ಮಾಡುವಂಥದ್ದು. ಪದಕ ಕೊಡುವಾಗ 3 ಹಂತದ ಒಂದು ಸ್ಪರ್ಧಿಗಳು ಭಾಗವಹಿಸಿ 3 ಸ್ಥಾನಗಳು ಬಂದಿರುತ್ತೆ. 3 ಸ್ಥಾನಗಳ ಬಂದರ ನಂತರದಲ್ಲಿ ಒಂದು ರೊಸ್ಟ್ರಮ್ ಮೇಲೆ ನಿಲ್ಲಿಸುವಂಥದ್ದು, ಅಂದ್ರೆ ಈ ರೀತಿಯಾದಂತಹ ಒಂದು ಟೇಬಲ್ ಟೈಪ್ ಇರುತ್ತೆ. ಇದು ಫಸ್ಟ್ ಪ್ಲೇಸ್ ಇರುತ್ತೆ, ಇದು ಸೆಕೆಂಡ್ ಪ್ಲೇಸ್, ಇದು ಥರ್ಡ್ ಪ್ಲೇಸ್. 3ನೇ ಭಾಗದಲ್ಲಿ ಬಂದವರಿಗೆ ಕಂಚನ್ನ ಕೊಡಲಾಗತ್ತೆ, ಫಸ್ಟ್ ಬಂದವರಿಗೆ ಚಿನ್ನವನ್ನ ಕೊಡಲಾಗತ್ತೆ, ಸೆಕೆಂಡ್ ಬಂದವರಿಗೆ ಬೆಳ್ಳಿ ಪದಕವನ್ನ ಕೊಡಲಾಗುತ್ತೆ. ಇದು ಒಂದೇ ವಿಶೇಷತೆನಾ? ಅಲ್ಲ. ಮೊದಲ ಬಂದಂತಹ ಇದೇ ಮಾದರಿಯಲ್ಲಿ ಕೂಡ ಅವರವರ ದೇಶದ ಒಂದು ಫ್ಲಾಗ್ ಗಳನ್ನ ಕೂಡ ನೇತಾಕಿರ್ತಾರೆ. ಯಾರು ಮೊದಲ ಬಂದಿರ್ತಾರೋ ಅವರ, ಅಂದ್ರೆ ಚಿನ್ನದ ಪದಕವನ್ನ ಗಳಿಸಿರ್ತಾರೋ ಅವರಿಗೆ ಚಿನ್ನವನ್ನ ಪದಕ ಹಾಕಿದ ನಂತರದಲ್ಲಿ, ಪದಕವನ್ನ ಹಾಕಿದ ನಂತರದಲ್ಲಿ ಅವರ ದೇಶದ, ಚಿನ್ನವನ್ನ ಗಳಿಸಿದಂತಹ ದೇಶದ, ನೆನ್ಪಿಟ್ಕೊಳ್ಳಿ, ಚಿನ್ನವನ್ನ ಗಳಿಸಿದಂತಹ ಸ್ಪರ್ಧಿಯ ದೇಶದ ರಾಷ್ಟ್ರಗೀತೆಯನ್ನ ನುಡಿಸುತ್ತಲೇ ಬಾವುಟವನ್ನ ಏರಿಸುವಂತಹ ಕೆಲಸವ ಆಗುತ್ತೆ ಅನ್ನುವಂಥದ್ದು. ಇದು ಕೂಡ ಒಂದು ವಿಶೇಷತೆ ಇರುವಂತದ್ದು. ಇದು ಪದಕವನ್ನ ಕೊಡುವಂತಹ ಸಂದರ್ಭ. ಈ ಬಾರಿಯ ಪದಕದಲ್ಲಿ ವಿಶೇಷತೆ ಏನಿದೆ ಸರ್? ನೀವು ಪದಕವನ್ನ ಸರಿಯಾಗಿ ಗಮನಿಸ್ಕೊಳ್ಳಿ, ಅದ್ರ ಬಗ್ಗೆ ನಾನು ವಿಶೇಷತೆಯನ್ನ ತಿಳಿಸ್ತೇನೆ. ಈ ಬಾರಿಯ ಒಂದು ಪದಕದಲ್ಲಿ ವಿಶೇಷತೆ ಏನಿದೆ ಅಂದ್ರೆ 2 ವಿಶೇಷತೆ ಇರುವಂತದ್ದು. ಒಂದು ಸಾರ್ವತ್ರಿಕ ಬೈಲ್ ಲಿಪಿ ಅನ್ನುವಂಥದ್ದು, ತಿಳಿಸ್ತೇನೆ, ಅದೇನು ಅಂತಾನು ತಿಳಿಸ್ತೇನೆ. ಸಾರ್ವತ್ರಿಕ ಬೈಲ್ ಲಿಪಿಯಲ್ಲಿ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಪ್ಯಾರಿಸ್ ಒಲಿಂಪಿಕ್ 2024 ಅಂತ ಬರೆದಿದ್ದಾರೆ. ಜೊತೆಗೆ ಪದಕದ ಮಧ್ಯದಲ್ಲಿ ನಮ್ಮ ಎಫಿಲ್ ಟವರ್ನ, ಪ್ಯಾರಿಸ್ನ ಎಫಿಲ್ ಟವರ್ನ ಕಟ್ಟುವ ಸಂದರ್ಭದಲ್ಲಿ ಉಳಿದಂತಹ ಒಂದು ಕಬ್ಬಿಣದ ಲೋಹದ ಆ ಪದಕದ ಮಧ್ಯದಲ್ಲಿ ಸೇರಿಸಿರುವಂಥದ್ದು. ಪ್ಯಾರಿಸ್ಗೆ ಪ್ರವಾಸೋದ್ಯಮಕ್ಕೆ ಹೋಗೋರೆಲ್ಲರೂ ಪ್ಯಾರಿಸ್ ಎಫಿಲ್ ಟವರ್ನ ನೋಡದೆ ಬರೋದಿಲ್ಲ. ಆ ದೇಶದ ಒಂದು ವಿಶಿಷ್ಟ ಸ್ಥಾನಮಾನವನ್ನುವಂಥದ್ದು, ಜಗತ್ ವಿಖ್ಯಾತವಾದಂತಹ ಎಫಿಲ್ ಟವರ್ನ ನಿರ್ಮಾಣದ ಹಂತದಲ್ಲಿ ಬಳಸಿದಂತಹ ಕಬ್ಬಿಣದ ಲೋಹವನ್ನ ಈ ಒಂದು ಪ್ಯಾರಿಸ್ ಒಲಿಂಪಿಕ್ನ ಪದಕದಲ್ಲಿ ಹಾಕಿರುವಂಥದ್ದು, ಚಿನ್ನದ ಪದಕದಲ್ಲಿ ಇದನ್ನ ಸೇರಿಸಿರುವಂತದ್ದನ್ನ ಕೂಡ ಒಂದು ವಿಶೇಷತೆ ಇರುವಂಥದ್ದು. ಪದಕವನ್ನ ನೋಡೋದಾದ್ರೆ ಚಿನ್ನದ ಪದಕ ಸುಮಾರು 529 ಗ್ರಾಮ್ ಇರುತ್ತೆ, 525 ಗ್ರಾಮ್ ಬೆಳ್ಳಿ ಪದಕ ಇರುತ್ತೆ, ಹಾಗೆ ಕಂಚು 455 ಗ್ರಾಮ್ ಇರುತ್ತೆ. ಹಾಗಾದ್ರೆ 529 ಗ್ರಾಮ್ ಚಿನ್ನನೇ ಇರುತ್ತಾ? 529 ಗ್ರಾಮ್ ಚಿನ್ನ ಅಂದ್ರೆ ಸುಮಾರಲ್ಲಿ
ಈ ಒಂದು ಭಾರತದ ರೂಪಾಯಿ ಲೆಕ್ಕದಲ್ಲಿ ಗ್ರಾಮ್ಗೆ ಸುಮಾರು 39 ಲಕ್ಷ ರೂಪಾಯಿ ಮೇಲಾಗುತ್ತೆ. ಇಲ್ಲ, ಅದರಲ್ಲಿ 92% ಏನಿದೆ, 92% ಆಗಸ್ಟ್ ಏನಿದೆ, ಇದರಲ್ಲಿ ಬೆಳ್ಳಿನೇ ಹಾಕಿರ್ತಾರೆ. ಸುಮಾರು 8ರಿಂದ 10% ಚಿನ್ನದ ಒಂದು ಲೇಪನದ ಇರುವಂತದ್ದು. ಹಾಗೆ ಇಲ್ಲಿ ಪದಕಗಳ ತೂಕ ಅನ್ನುವಂಥದ್ದು ಗೊತ್ತಾಯ್ತು ನಿಮಗೆ. 529, 525, 455 ಗ್ರಾಮ್ಗಳು ಇರುವಂತದ್ದು ಪ್ರತಿಯೊಂದು ಪದಕಗಳು ಇರುವಂತದ್ದು. ಹಾಗೆ ನಂತರದಲ್ಲಿ ನಿಮಗೆ ಬೈಲ್ ಲಿಪಿ ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಟ್ಟೆ ನಿಮಗೆ. ಬೈಲ್ ಲಿಪಿ ಅಂದ್ರೆ ಏನ್ ಸರ್? ನಾವೆಲ್ಲ ದೃಷ್ಟಿ ಇದೆ ನಮಗೆ, ನಾವು ಓದುವಬೇಕಾದ್ರೆ ಪ್ಯಾರಿಸ್ ಒಲಿಂಪಿಕ್ ಅನ್ನುವಂಥದ್ದು ಓದ್ತೇವೆ. ಅಂಧರಿಗೆ ಒಂದು ಓದುವಂತಹ ಅವಕಾಶವನ್ನ ಕೊಟ್ಟವರು ಯಾರು? ಲೂಯಿಸ್ ಬೈಲ್ ಅವರು ಬೈಲ್ ಲಿಪಿ ಅನ್ನುವಂತಹ ಒಂದು ಮಾದರಿಯ ಲಿಪಿಯನ್ನ ಅವರು ಅಂಧರಿಗೋಸ್ಕರ ತೆಗೆದುಕೊಂಡು ಬಂದರು. ಫ್ರಾನ್ಸ್ ದೇಶದ ಲೂಯಿಸ್ ಬೈಲ್ ಅವರು ಈ ಒಂದು ಮಾದರಿಯ ವಿಶಿಷ್ಟ ರೀತಿಯಾದಂತಹ ಫ್ರೆಂಚ್ ಆಲ್ಫಾಬೆಟ್ ಅನ್ನ ತೆಗೆದುಕೊಂಡು ಬಂದರು. ಅವರು ಈ ಫ್ರಾನ್ಸ್ ದೇಶಕ್ಕೆ ಸಂಬಂಧಪಟ್ಟವರು ಆಗಿರುವುದರಿಂದ ಆ ಒಂದು ಲಿಪಿಯಲ್ಲಿಯೇ ಕೂಡ ಪದಕದ ಹಿಂದಕ್ಕೆ ನೀವು ಇಲ್ಲಿ ಗಮನಿಸಬಹುದು, ಹಿಂದಿನ ಸ್ಲೈಡ್ ಅಲ್ಲಿ ಪದಕದ ಹಿಂದ್ಗಡೆ ನೀವು ಈ ಲಿಪಿಯನ್ನ ಗಮನಿಸ್ತೀರ. ಇದು ಬೈಲ್ ಲಿಪಿಯಲ್ಲಿ ಪ್ಯಾರಿಸ್ ಒಲಿಂಪಿಕ್ 2024 ಅಂತ ಹೇಳಿ ಬರೆದಿದ್ದಾರೆ. ಎಫಿಲ್ ಟವರ್ ಇದೆ. ಈ ಬೈಲ್ ಲಿಪಿಯನ್ನ ಅವರನ್ನ ನೆನಪಿಸುವಂತಹ ಕಾರ್ಯ ಕೂಡ ಆಗಿದೆ. ಬೈಲ್ ಅಂದ್ರೆ ಯಾರು ಅಂತ ನಿಮ್ಗೆ ಗೊತ್ತಾಯ್ತು. ಅಂಧರು ಯಾರಿದ್ದಾರೆ, ಕುರುಡುತನ ಯಾರಿಗಿದೆ, ಅವರಿಗೆ ಓದಲು ಮತ್ತು ಬರೆಯಲು ಸಾಧ್ಯವಾಗಿಸುವಂತಹ ಒಂದು ಬೈಲ್ ಲಿಪಿಯನ್ನ ಕಂಡು ಹಿಡಿದವರು ಲೂಯಿಸ್ ಬೈಲ್ ಅವರು. ಇವರಿಗೆ ಒಂದು ಗೌರವವನ್ನ ಸಲ್ಲಿಸೋಸ್ಕರವಾಗಿ ಈ ಒಂದು ಪದಕದಲ್ಲಿ ಹಿಂದ್ಗಡೆ ಈ ಒಂದು ಲಿಪಿಯನ್ನ ಒಂದು ಮೂಡಿಸಿರುವಂತದ್ದನ್ನ ನಾವು ನೋಡ್ತೇವೆ. ಹಾಗೆ ಇದು ಒಂದು ಪದಕದ ವ್ಯವಸ್ಥೆ ಆಯ್ತು. ಹಾಗಾದ್ರೆ ಫ್ರಾನ್ಸ್ಗೆ ಸಂಬಂಧಪಟ್ಟಂತ ಸ್ವಲ್ಪ ನೋಡೋದಾದ್ರೆ ಈ ಒಲಿಂಪಿಕ್ ನನ್ನ ಎಷ್ಟು ಬಾರಿ ಇದು ಕಂಡಕ್ಟ್ ಮಾಡಿತ್ತು ಪ್ಯಾರಿಸ್ ನಲ್ಲಿ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಈ ಹಿಂದೆ 2 ಬಾರಿ ಕಂಡಕ್ಟ್ ಮಾಡಿದ್ರು. ಪ್ಯಾರಿಸ್ ನಲ್ಲಿ 2 ಬಾರಿ ಒಲಿಂಪಿಕ್ ಅನ್ನ ಕಂಡಕ್ಟ್ ಮಾಡಿದ್ರು. ಮೊದಲನೇ ಬಾರಿಗೆ 1900ರಲ್ಲಿ, ನಂತರದಲ್ಲಿ 1924ರಲ್ಲಿ. ಸುಮಾರು 100 ವರ್ಷಗಳ ನಂತರ ಮತ್ತೆ ಒಲಿಂಪಿಕ್ ಅನ್ನ ಆಯೋಜನೆ ಮಾಡಿರುವಂತದ್ದು ಪ್ಯಾರಿಸ್. ಈ ಒಲಿಂಪಿಕ್ ನ ಸೇನ್ ಒಂದು ಪ್ಯಾರಿಸ್ನ ಹೃದಯ ಭಾಗ ಅಂದ್ರೆ ಸೇನ್ ನದಿಯ ತಟದಲ್ಲಿ ಭವ್ಯವಾದಂತಹ ಒಂದು ವೇದಿಕೆಯನ್ನ ಸಿದ್ಧತೆ ಮಾಡಿ ವಿವಿಧ ದೇಶಗಳ ಒಂದು ಕ್ರೀಡಾಪಟುಗಳನ್ನ ಬರಮಾಡಿಕೊಂಡು ಧ್ವಜಧಾರಿಗಳು, ಕ್ರೀಡಾಪಟುಗಳು ಇವರೆಲ್ಲ ಪಥಸಂಚಲನದಲ್ಲಿ ಭಾಗವಹಿಸಿರುವಂತದ್ದು. ಬೋಟ್ ಮೂಲಕವೇ ಅವರು ಪಥಸಂಚಲನ ಮಾಡಿದ್ದಾರೆ. ನೀವು ಯಾರಾದ್ರೂ ಒಲಿಂಪಿಕ್ ನ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನೋಡಿಲ್ಲ ಅಂದ್ರೆ ಅವರ ಒಂದು ವೆಬ್ಸೈಟ್ಗೆ ಹೋಗಿ ನೋಡಿ, ಬಹಳ ಚಂದವಾಗಿ ಮಾಡಿದ್ದಾರೆ ವಿಡಿಯೋ ಅನ್ನುವಂಥದ್ದು. ಅವರು ಉದ್ಘಾಟನಾ ಸಮಾರಂಭ ಬಹಳ ಚೆನ್ನಾಗಿ ನಿರ್ವಹಿಸುವಂತದ್ದನ್ನು ನೋಡುವಂಥದ್ದು. ಈಗ 3ನೇ ಬಾರಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. 1900ರಲ್ಲಿ, 1924ರಲ್ಲಿ, 2024ರಲ್ಲಿ ಒಟ್ಟು 3 ಬಾರಿ ಆಯ್ತು ಅವರು ಪ್ಯಾರಿಸ್ ಅವರು ಈ ಒಲಿಂಪಿಕ್ ಅನ್ನ ಕಂಡಕ್ಟ್ ಮಾಡ್ತಾ ಬಂದಿರುವಂಥದ್ದು. ಸುಮಾರು ಒಂದು 4-5 ಕೀ ಪಾಯಿಂಟ್ಸ್ ಗಳನ್ನ ನೋಡ್ತಾ ಹೋಗೋಣ. ಈ ಒಲಿಂಪಿಕ್ಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ 4 ದೇಶಗಳೇನಿದೆ, ನೌರು, ಬೆಲೀಜ್, ಲಿಚೆನ್ಸ್ಟೈನ್ ಮತ್ತು ಸೊಮಾಲಿಯಾ, ಈ 4 ದೇಶಗಳು ಏನ್ ಮಾಡಿದಾವೆ, ಒಂದೊಂದೇ ಕ್ರೀಡಾಪಟುಗಳನ್ನ ಕಳಿಸ್ಕೊಟ್ಟಿರುವಂತದ್ದು. ಕಳಿಸ್ಕೊಟ್ಟಿದ್ದಾರೆ. ಅವ್ರು ಯಾವ ಕ್ರೀಡೆಗೆ ಅಂತ ನನ್ಗೆ ಗೊತ್ತಿಲ್ಲ, ಅವ್ರು ಯಾವ ಕ್ರೀಡೆಗೆ ಭಾಗವಹಿಸ್ತಾರೆ ಅಂತ ಗೊತ್ತಿಲ್ಲ. ಅವರು ಒಬ್ಬೊಬ್ಬ ಕ್ರೀಡಾಪಟುವನ್ನ ಕಳಿಸಿರುವಂತದ್ದು ನೋಡುವಂಥದ್ದು. ಹಾಗಾದ್ರೆ ಅತಿ ಹೆಚ್ಚನ್ನ ಕಳಿಸ್ಕೊಟ್ಟಿರುವಂತಹ ಕ್ರೀಡಾಪಟುಗಳ ಸಂಖ್ಯೆ ಅತಿ ಹೆಚ್ಚು ಇರುವಂತದ್ದು ಯಾವುದು? ಅಮೆರಿಕ ದೇಶ ಏನಿದೆ, ಸುಮಾರು 502 ಕ್ರೀಡಾಪಟುಗಳನ್ನ ಈ ಒಂದು ಒಲಿಂಪಿಕ್ಗೆ ಸ್ಪರ್ಧಿಯಾಗಿ ಕಳಿಸ್ಕೊಟ್ಟಿದೆ. ಜೊತೆಗೆ ಈ ಅಥೆನ್ಸ್ ನ ಕ್ರೀಡಾಪಟುಗಳು ಅವರೇನು ಅತಿಥೇಯಾಗಿ ಭಾಗವಹಿಸ್ತಾರೆ, ಅವರೇನು ಚಿನ್ನ ಗೆಲ್ಲೋದಕ್ಕೋಸ್ಕರವೇ ಭಾಗವಹಿಸಲ್ಲ. ಯಾಕೆಂದ್ರೆ ಅವ್ರ ದೇಶದಲ್ಲಿ ಕಂಡಕ್ಟ್ ಮಾಡ್ಕೊಂಡು
ಚಿನ್ನಕ್ಕೆ ಪದಕಕ್ಕಾಗಿ ಹೋರಾಡೋದಿಲ್ಲ ಅವರು. ಹಾಗಾಗಿ ಸುಮಾರು 573 ಕ್ರೀಡಾಪಟುಗಳು ಅತಿಥೇಯವಾಗಿ ಫ್ರಾನ್ಸ್ನ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ. ಮತ್ತೊಂದು ವಿಶೇಷತೆ ಏನು ಅಂದ್ರೆ, ಕ್ರೀಡಾಕೂಟದ ವೀಕ್ಷಣೆಗಾಗಿ ಈಗಾಗಲೇ 97 ಲಕ್ಷ ಟಿಕೆಟ್ಗಳು ಮಾರಾಟ ಆಗಿದೆ. 1996ರಲ್ಲಿ ಒಲಿಂಪಿಕ್ ನ ದಾಖಲೆಯನ್ನು ಕೂಡ ಇದು ಬದಿಗೊತ್ತಿರುವಂತದ ನಾವು ನೋಡ್ತೇವೆ. ಸುಮಾರು 3.20 ಲಕ್ಷ ಪ್ರೇಕ್ಷಕರು ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರುವಂತದ್ದನ್ನು ಕೂಡ ನಾವು ನೋಡುವಂತದ್ದು. ನಾನು ನಿಮ್ಗೆ ಆಗ್ಲೇ ಹೇಳಿದೆ, 30 ವಿಭಾಗದಲ್ಲಿ ಕ್ರೀಡಾಕೂಟಗಳು ನಡೆಯುತ್ತೆ. ಸುಮಾರು 329 ವಿವಿಧ ಪ್ರಕಾರದ ಕ್ರೀಡೆಗಳು ಇಲ್ಲಿ ನಡೆಯುವಂಥದ್ದು. ಹಾಗೆಯೇ ಈ ಒಂದು ಒಲಿಂಪಿಕ್ ನಲ್ಲಿ 206 ದೇಶಗಳು ಭಾಗವಹಿಸಿದೆ. ಜೊತೆಗೆ ಪ್ಯಾರಿಸ್ ನಲ್ಲಿ 5084 ಪದಕಗಳನ್ನ ರಚನೆ ಮಾಡಿದೆ. ನೋಡಿ, ಚಿನ್ನ, ಬೆಳ್ಳಿ, ಕಂಚು 3 ಸೇರಿ ಒಟ್ಟು 5084 ಪದಕಗಳನ್ನ ರೆಡಿ ಮಾಡಿಟ್ಕೊಂಡಿದೆ ಪ್ಯಾರಿಸ್. ಜೊತೆಗೆ ಸುಮಾರು ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಒಟ್ಟು ಕ್ರೀಡಾಪಟುಗಳ ಸಂಖ್ಯೆ ಅಂದ್ರೆ ಎಲ್ಲೆಲ್ಲ ವಿವಿಧ ದೇಶದಿಂದ ಬರುವಂತಹ ಕ್ರೀಡಾಪಟುಗಳ ಸಂಖ್ಯೆ ಎಷ್ಟಿದೆ? 10,500 ಇದೆ. 20,000 ಜನ ಪ್ಯಾರಿಸ್ ನಲ್ಲಿ ವರದಿಯನ್ನ ಮಾಡ್ಲಿಕ್ಕೆ ನೋಂದಾಯಿತ ಪತ್ರಕರ್ತರು ಈ ಒಂದು ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಯಾವ ದೇಶ ಏನೇನ್ ಮೆಡಲ್ ತಗೊಳ್ತು ಅದೆಲ್ಲವನ್ನ ಆ ದೇಶಕ್ಕೆ ಮಾಹಿತಿಯನ್ನ ಕಳಿಸ್ಕೊಡಲು ಪತ್ರಕರ್ತರು 20,000 ಜನ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವುದನ್ನು ಕೂಡ ನಾವು ಗಮನಿಸುವಂತದ್ದು. ಹಾಗೆಯೇ ಈ ಬಾರಿ ಕೆಲವು ವಿಶೇಷತೆ ಏನಂದ್ರೆ, ಟೋಕಿಯೋದಲ್ಲಿ ನಡೆದಂತಹ 2024ರ ಒಲಿಂಪಿಕ್ ನಲ್ಲಿ ಕರಾಟೆ ಮತ್ತು ಬೇಸ್ಬಾಲ್ ಅಥವಾ ಸಾಫ್ಟ್ ಬಾಲ್ ಅಂತ ಕರಿತೀವಲ್ಲ, ಆ ಕ್ರೀಡೆಯನ್ನ ಟೋಕಿಯೋದಲ್ಲಿ ನಡೆಸಿದ್ರು. ಆದ್ರೆ ಈ ಬಾರಿ ಅವೆರಡೂ ಕ್ರೀಡೆಯನ್ನ ಕೈ ಬಿಟ್ಟಿದ್ದಾರೆ, ಬೇಡ ಅಂತ ತೆಗೆದಿದ್ದಾರೆ. ಅದರ ಬದಲಾಗಿ ಬ್ರೇಕ್ ಡ್ಯಾನ್ಸ್ ಅನ್ನುವಂತಹ ಹೊಸ ಕ್ರೀಡೆಯನ್ನ ಈ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಪರಿಚಯಿಸಿರುವಂತದ್ದು. ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಹಾಗಾದ್ರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಇದಿಷ್ಟು ಒಲಿಂಪಿಕ್ ಸಂಬಂಧಪಟ್ಟಂತೆ. ನಮ್ಮ ದೇಶದಿಂದ ಎಷ್ಟು ಜನ ಹೋಗಿದ್ದಾರೆ ಈ ಒಂದು ಕ್ರೀಡಾಪಟುವಾಗಿ ಪ್ಯಾರಿಸ್ ಒಲಿಂಪಿಕ್ಗೆ? ಈ ಬಾರಿ 117 ಕ್ರೀಡಾಪಟುಗಳು ಪ್ಯಾರಿಸ್ ಒಲಿಂಪಿಕ್ಗೆ ಭಾಗವಹಿಸ್ತಾರೆ. ಟೋಕಿಯೋದಲ್ಲಿ ಹಿಂದೆ 2020ರಲ್ಲಿ ನಡೆದಂತದ್ದು ಆ ಒಂದು ಗೇಮ್ಸ್ಗೆ 119 ಜನ ಹೋಗಿದ್ರು. ಅಂದ್ರೆ ಈ ವರ್ಷಕ್ಕೂ ಆ ವರ್ಷಕ್ಕೂ 2 ಜನ ಕಡಿಮೆ. ಹೋದ ವರ್ಷ 4 ವರ್ಷದ ಹಿಂದೆ 119 ಜನ ಹೋದ್ರೆ 2024ರ ಪ್ಯಾರಿಸ್ ಕ್ರೀಡಾ ವ್ಯವಸ್ಥೆಗೆ 117 ಜನ ಹೋಗಿರುವಂತದ್ದನ್ನ ನೋಡ್ತೇವೆ. ಈ 32 ವಿವಿಧ ರೀತಿಯ ವಿಭಾಗದ ಕ್ರೀಡಾ ವಿಭಾಗದಲ್ಲಿ 16 ಕ್ರೀಡೆಗಳಲ್ಲಿ ಭಾಗವಹಿಸುವಂತಹ ಕೆಲಸ ಕ್ರೀಡಾಪಟುಗಳು ಮಾಡುವಂಥದ್ದು. ಸುಮಾರು ಟೋಕಿಯೋ ಒಲಿಂಪಿಕ್ ನಲ್ಲಿ 7 ಪದಕವನ್ನ, 1 ಚಿನ್ನ 7 ಪದಕಗಳನ್ನ ಗಳಿಸಿರುವಂತದ್ದು ನಾವು ನೋಡ್ತೇವೆ. ಈ ಬಾರಿ ಕೂಡ ಎಷ್ಟು ಚಿನ್ನ ಮತ್ತೆ ಕಂಚು ಬೆಳ್ಳಿ ಬರುತ್ತೆ ಅಂತ ಹೇಳಿ ನಾವು ಸುಮಾರು ನಂತರ ಆಗಸ್ಟ್ 11ರವರೆಗೂ ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ನೋಡಿ, ಈವರೆಗೂ ಕೂಡ ಸುಮಾರು 25 ಒಲಿಂಪಿಕ್ಸ್ ನಲ್ಲಿ ಕೂಡ ಭಾರತ ಭಾಗವಹಿಸಿದೆ. ಅದರಲ್ಲಿ 10 ಚಿನ್ನ, 9 ಬೆಳ್ಳಿ, 16 ಕಂಚನ್ನ ಈವರೆಗೆ ಒಟ್ಟು ಟೋಟಲ್ 35 ಪದಕ ಗೆದ್ದಿದೆ. ಅಂದ್ರೆ 1900ರಿಂದ 2000ರವರೆಗೂ ಕೂಡ ಏನು ಒಲಿಂಪಿಕ್ಸ್ ಗಳು ನಡೆದಿದೆ ಅದರಲ್ಲಿ 35 ಪದಕ ಭಾರತ ಗೆದ್ದಿರುವಂತದ್ದನ್ನ ನಾವು ನೋಡ್ತೇವೆ. ಈ ಬಾರಿ ಅತಿ ಹೆಚ್ಚು ಫೋಕಸ್ ಇರುವಂತಹ ಕ್ರೀಡೆಗಳು ಯಾವುದು? ಜಾವ್ಲಿನ್ ಥ್ರೋ ಆಗಿರ್ಬೋದು, ಬ್ಯಾಡ್ಮಿಂಟನ್, ಶೂಟಿಂಗ್, ಕುಸ್ತಿ, ಬಾಕ್ಸಿಂಗ್ ಇವು ಹೆಚ್ಚು ಗೆಲ್ಲುವಂತಹ ನಿರೀಕ್ಷೆಯನ್ನ ಭಾರತ ಪ್ರತಿಯೊಬ್ಬರು ಕೂಡ ಆಶಿಸ್ತಾ ಇರುವಂತದ್ದು. 16 ವಿಭಾಗದಲ್ಲಿ ಭಾರತೀಯರು ಈ ಕ್ರೀಡಾಪಟುಗಳು ಭಾಗವಹಿಸ್ತಾ ಹೋಗ್ತಾರೆ. ಅದರಲ್ಲಿ ಈ 117 ಜನರಲ್ಲಿ ಅತಿ ಹಿರಿಯರಾಗಿ ಕ್ರೀಡಾಪಟುವಾಗಿ ಭಾಗವಹಿಸ್ತಾ ಇರುವುದು ರೋಹನ್ ಬೋಪಣ್ಣ ಅವರು ಭಾಗವಹಿಸ್ತಾ ಇದ್ದಾರೆ. ಅತಿ ಕಿರಿಯ ಕ್ರೀಡಾಪಟುವಾಗಿ ದೀನಿಧಿ ದೇಸಿಗಮ್ ಅವರು ಭಾಗವಹಿಸ್ತಾ ಇದ್ದಾರೆ. ಬೋಪಣ್ಣ ಅವರು ಟೆನ್ನಿಸ್ಗೆ ಸಂಬಂಧಪಟ್ಟರೆ, ಇವರು ದೀನಿಧಿ ದೇಸಿಗಮ್ ಅವರು ಈಜು ಸ್ಪರ್ಧೆಯಲ್ಲಿ ಕಣಕ್ಕಿಳಿಯುವಂತಹ ಕ್ರೀಡಾಪಟುವಾಗಿರುವಂತದ್ದು. ಹಾಗೆಯೇ ಇಡೀ ಒಲಿಂಪಿಕ್ಗೆ ಸಂಬಂಧಪಟ್ಟಂತೆ ಅತಿ ಕಿರಿಯ ಬಾಲಕಿ
ವಯಸ್ಸಲ್ಲಿ ಅತಿ ಕಡಿಮೆ ಇರುವಂತಹ 11 ವರ್ಷದ ಬಾಲಕಿ ಚೀನಾದ ಚೆಂಗ್ ಹಾವೋ ಹಾವೋ ಅನ್ನುವರು. ಅವರು 2024ರ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅತಿ ಕಿರಿಯ ಕ್ರೀಡಾಪಟುವಾಗಿರುವಂತದ್ದು. ಇಡೀ ಒಲಿಂಪಿಕ್ ಈವರೆಗೆ ಏನ್ ನಡೆದಿದೆ ಒಲಿಂಪಿಕ್ಗಳು, ಅದರಲ್ಲೇ ಅತಿ ಕಿರಿಯ ಕ್ರೀಡಾಪಟು ಭಾಗವಹಿಸ್ತಾ ಇದ್ದಾರೆ. ಹಾಗೆ ಅತಿ ಹಿರಿಯ ಒಂದು ಕ್ರೀಡಾಪಟುವಾಗಿ ಆಸ್ಟ್ರೇಲಿಯಾದ ಮೇರಿ ಹಾನಾ ಅವರು, ಸುಮಾರು 63 ವರ್ಷ ಇವರಿಗೆ, ಇವರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತದ್ದ ನೋಡ್ತೇವೆ. ಈ ಹಿಂದೆ ಒಲಿಂಪಿಕ್ಗಳು ನಡೀತಾ ಇತ್ತು. ಇದೆಲ್ಲ ಒಲಿಂಪಿಕ್ ಕ್ರೀಡೆ ಅನ್ನುವಂಥದ್ದು ಪ್ರತಿಯೊಂದು ದೇಶಗಳ ಮಧ್ಯೆನೂ ಉತ್ತಮ ಬಾಂಧವ್ಯವನ್ನ, ದ್ವೇಷ ಹೋಗಿಸುವಂತಹ, ಅಸೂಯೆ ತಾರತಮ್ಯಗಳನ್ನ ತೊಡೆದು ಹಾಕುವಂತಹ ಕೆಲಸ ಈ ಒಲಿಂಪಿಕ್ ಕ್ರೀಡೆಗಳು ಮಾಡ್ತಾ ಹೋಗುತ್ತೆ. ಗ್ರೀಸ್ನ ಅಥೆನ್ಸ್ ನಲ್ಲಿ ಪ್ರಾರಂಭವಾಗಿರುವಂತಹ ಪ್ರಥಮ ಒಲಿಂಪಿಕ್ ಕ್ರೀಡಾಕೂಟದಿಂದ ಈಗ 2024ರ ಒಂದು ಪ್ಯಾರಿಸ್ ಒಲಿಂಪಿಕ್ ವರೆಗೂ ಕೂಡ ಈ ಒಂದು ಉದ್ದೇಶವನ್ನ ಹಿಡ್ಕೊಂಡು ಬಂದಂತಹ ಒಂದು ಕ್ರೀಡಾಕೂಟ ಇದು. 1934ರಲ್ಲಿ 36ರಲ್ಲಿ ಒಲಿಂಪಿಕ್ ಅನ್ನ ಜರ್ಮನಿ ದೇಶ ಒಂದು ಆಯೋಜನೆಯನ್ನ ಮಾಡ್ತಾರೆ. ಆ ಟೈಮ್ ನಲ್ಲಿ ಅಡಾಲ್ಫ್ ಹಿಟ್ಲರ್ ಅವರು ಕಪ್ಪು ವರ್ಣೀಯ ಒಬ್ಬ ಜೆಸ್ಸಿ ಓವನ್ ಅವರು ಗೆಲ್ತಾರೆ. ಅಂದ್ರೆ ಆಫ್ರಿಕಾದ ಒಬ್ಬ ಕ್ರೀಡಾಪಟು ಒಂದು ರೀಲೆಯಲ್ಲಿ ಗೆಲ್ಲುವಂತಹ ಒಂದು ಗೆದ್ದಿರ್ತಾನೆ. ಅವನನ್ನ ಕೈಕೊಟ್ಟು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಅಂತ ಹೇಳಿ ಆ ಪ್ರಶಸ್ತಿಯನ್ನ, ಪದಕವನ್ನ ವಿತರಣೆ ಮಾಡಲು ನಿರಾಕರಿಸ್ತಾರೆ. ಈಗಲೂ ಅವಾಗಿಂದನೂ ಕೂಡ ಈ ಒಂದು ಕ್ರೀಡಾಪಟುಗೂ ಕೂಡ ಸಾಕಷ್ಟು ಜನರು ಅಡ್ಡಿಯಾದಂತನೂ ಕೂಡ ನೋಡ್ತೇವೆ. ವಿಶ್ವ ಒಂದು ಯುದ್ಧಗಳು ನಡೆದವು ಕೂಡ ಈ ಒಂದು ಕ್ರೀಡಾಕೂಟಗಳನ್ನ ನಿಲ್ಲಿಸಲಾಗಿತ್ತು. ಅವೆಲ್ಲವನ್ನ ಹೊರತಾಗಿ ಅದರ ಜೊತೆಗೆ ಇನ್ನೊಂದು 1972ರಲ್ಲಿ ಜರ್ಮನಿಯಲ್ಲಿ ಮ್ಯೂನಿಚ್ ನಲ್ಲಿ ನಡೆದಂತಹ ಒಂದು ಕ್ರೀಡಾಕೂಟದಲ್ಲೂ ಅಷ್ಟೇ ಇಸ್ರೇಲ್ ಅಥ್ಲೆಟಿಕ್ಗಳನ್ನ ಪ್ಯಾಲೆಸ್ತೀನ್ನ ಉಗ್ರಗಾಮಿಗಳು ಕೊಂದು ಹಾಕಿರುವಂತದ್ದು ಕೂಡ ಒಂದು ಕಪ್ಪು ಚುಕ್ಕೆಯಾಗಿ ನಾವು ನೋಡ್ತೇವೆ. ಅದೆಲ್ಲರ ಹೊರತಾಗಿಯೂ ಕೂಡ 1800ರಿಂದ ಪ್ರಾರಂಭವಾದಂತಹ ಒಂದು ಕ್ರೀಡಾಕೂಟ 2024ರವರೆಗೂ ಕೂಡ ನಡೀತಾ ಬಂದಿರುವಂತದ್ದು. ಕ್ರೀಡಾ ಭಾವನೆಯನ್ನ ಹೊಂದಂತಹ ಪ್ರತಿಯೊಬ್ರು ಕೂಡ ಇದನ್ನ ಬೆಂಬಲಿಸ್ತಾನೆ ಬಂದಿದ್ದಾರೆ. ಪ್ರತಿಯೊಂದು ಕೂಡ ಕ್ರೀಡೆಯು ಕೂಡ ಸಾಮರಸ್ಯದ ಒಂದು ಸಂಕೇತವಾಗಿ ಪ್ರತಿನಿಧಿಸ್ತಾ ಇದೆ. ಪ್ರತಿಯೊಬ್ಬ ಸ್ಪರ್ಧಿನೂ ಕೂಡ ಮೊದಲ ಬಾರಿಗೂ ಕೂಡ ಈ ಒಂದು 2020ರಿಂದ 24ಕ್ಕೂ ಕೂಡ ಸ್ಪರ್ಧಿಗಳು ಹೆಚ್ಚುತ್ತಾ ಹೋಗ್ತಾ ಇದ್ದಾರೆ ವಿನಃ ಕಡಿಮೆ ಆಗ್ತಾ ಹೋಗ್ತಾ ಇಲ್ಲ. ಪ್ರತಿಯೊಬ್ಬನ ಕ್ರೀಡಾಪಟುವಿನ ಒಂದು ಕನಸು ಏನಾಗಿರುತ್ತೆ ಅಂದ್ರೆ, ನಮ್ಮ ದೇಶವನ್ನ ಎತ್ತರಕ್ಕೆ ತೆಗೆದುಕೊಂಡು ಬರುವಂತಹ ಕೆಲಸ ಮಾಡಬೇಕು, ನಮ್ಮ ರಾಷ್ಟ್ರ ಧ್ವಜ ಅನ್ನುವಂಥದ್ದು ಮೇಲೇರ್ಬೇಕು, ಪ್ರತಿಯೊಂದು ದೇಶ ಕೂಡ ನಮ್ಮ ರಾಷ್ಟ್ರ ಧ್ವಜವನ್ನ ತಲೆ ಎತ್ತಿ ನೋಡುವಂತಹ ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಹೊತ್ಕೊಂಡು ಪ್ರತಿ ಕ್ರೀಡಾಪಟು ಕೂಡ ಈ ಒಂದು ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುವಂತಹ ಕೆಲಸ ಮಾಡ್ತಾರೆ. ಇದೆಲ್ಲ ಈ ಒಂದು ಕ್ರೀಡಾ ಸ್ಫೂರ್ತಿಯನ್ನ ಪ್ರತಿಯೊಬ್ಬ ಯುವಕ ಯುವತಿಯರಲ್ಲೂ ಕೂಡ ಹೆಚ್ಚಿಸುವಂತಹ ಕೆಲಸ ಈ ಒಲಿಂಪಿಕ್ ಮಾಡುವಂಥದ್ದು. ಇದು ಇವತ್ತಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ. ಇದೆಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತೇನೆ. ಕ್ಲಾಸ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.